ಹಾಯ್ ಫ್ರೆಂಡ್ಸ್, ವೈಶಾಲಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಗಣೇಶ ಹಬ್ಬಕ್ಕೆ ತುಂಬಾ ಈಜಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಿಲ್ಕ್ ಪೌಡರ್ ಅನ್ನು ಉಪಯೋಗಿಸ್ಕೊಂಡು ಮೋದಕ್ಕೆ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡದೇನೆ ಪ್ಯಾನ್ ನಲ್ಲಿ 1/3 ಕಪ್ನಷ್ಟು ಹಾಲನ್ನು ಹಾಕಿಕೊಳ್ಳಿ. ಹಾಲು ರೂಮ್ ಟೆಂಪರೇಚರ್ನಲ್ಲಿ ಇರಬೇಕು ಹಾಗೂ ಇಲ್ಲನ್ನು ಕಾಯಿಸಿ ಆರಿಸಿ ಇಟ್ಕೊಂಡಿರುವ ಹಾಲನ್ನು ಉಪಯೋಗಿಸುತ್ತಿದ್ದೇನೆ. ಪ್ಯಾನ್ನಲ್ಲಿ 1/3 ಕಪ್ನಷ್ಟು ಹಾಲನ್ನು ಹಾಕಿದಾದ ನಂತರ ಅದೇ ಕಪ್ಪಿನಿಂದ 1/3 ಕಪ್ನಷ್ಟು ಸಕ್ಕರೆ ಕೂಡ ಹಾಕಿಕೊಳ್ಳಿ. ಹಾಲು ಸಕ್ಕರೆ ಈಕ್ವಲ್ ಆಗಿರಬೇಕು. ಪ್ಯಾನ್ನಲ್ಲಿ ಹಾಲು ಸಕ್ಕರೆ ಹಾಕಿದಾದ ನಂತರ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲಿನಲ್ಲಿ ಅಥವಾ ಹಾಲಿನಲ್ಲಿ ಸಕ್ಕರೆ ಪೂರ್ತಿಯಾಗಿ ಕರಗುವವರೆಗೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚಮ್ಮಚನಿಂದ. ಸಕ್ಕರೆ ಪೂರ್ತಿಯಾಗಿ ಕರಗಿದಾದ ನಂತರ ಇವಾಗ ಇದರಲ್ಲಿ 250 ಗ್ರಾಮ್ನಷ್ಟು ಮಿಲ್ಕ್ ಪೌಡರನ್ನು ಹಾಕಿಕೊಳ್ಳಿ. ಮಿಲ್ಕ್ ಪೌಡರ್ ಹಾಕಿದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲಿನಲ್ಲಿ. ಗ್ಯಾಸ್ ಆನ್ ಮಾಡದೇನೆ ಈ ಪ್ರೋಸೆಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಹಾಲಿನಲ್ಲಿ ಈ ಮಿಲ್ಕ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಇವಾಗ ಇದರಲ್ಲಿ 1 ಚಮಚದಷ್ಟು ತುಪ್ಪವನ್ನು ಹಾಕಿಕೊಳ್ಳೋಣ. ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಇವಾಗ ನಾವು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿದಾದ ನಂತರ ಗ್ಯಾಸ್ ಮೀಡಿಯಂನಲ್ಲಿಟ್ಟು ಚೆನ್ನಾಗಿ ಕೈ ಬಿಡದಂತೆ ಚೆನ್ನಾಗಿ ಚಮ್ಮಚನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಾವ ಅಥವಾ ಖೋವಾ ಮಿಲ್ಕ್ ಪೌಡರ್ ಪ್ಯಾನ್ ತಳ ಬಿಡುವವರೆಗೂ ಚೆನ್ನಾಗಿ ನಾವು ಚಮ್ಮಚನಿಂದ ಇದೇ ರೀತಿಯಾಗಿ ಕೈ ಬಿಡದಂತೆ ಗ್ಯಾಸ್ ಮೀಡಿಯಂನಲ್ಲಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಪ್ಯಾನ್ ತಳ ತಾನಾಗಿಯೇ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ ಹಾಗೂ ಪ್ಯಾನ್ ತಳ ತಾನಾಗಿ ಬಿಟ್ಕೊಂಡಿದೆ. ಇಲ್ಲಿ ನೋಡ್ತಾ ಇರಬಹುದು. ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಇದರಲ್ಲಿ ನಾವು 2ರಿಂದ 3 ಏಲಕ್ಕಿಯ ಸಿಪ್ಪೆ ತೆಗೆದು ಏಲಕ್ಕಿಯನ್ನು ಹಾಕಿಕೊಳ್ಳಿ. ಏಲಕ್ಕಿ ಹಾಕಿದಾದ ನಂತರ ಒಂದ್ಸಲ ಈ ರೀತಿ ಚಮಚನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಇವಾಗ ನಾವು ಲಟ್ಟಣೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕೈಯಿಂದ. ಸ್ಪ್ರೆಡ್ ಮಾಡಿದಾದ ನಂತರ ಮಾಡಿರುವ ಈ ಮಾವ ಅಥವಾ ಮಿಲ್ಕ್ ಪೌಡರ್ ಖೋವಾ ಇದ್ರ ಮೇಲೆ ಹಾಕಿಕೊಳ್ಳಿ. ಇದನ್ನು ಈ ರೀತಿ ಕೈಯಿಂದ ಚೆನ್ನಾಗಿ ನಾದ್ಕೊಳ್ಬೇಕು. ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇದೇ ರೀತಿ ಕೈಯಿಂದ ನಾದ್ಕೊಳ್ಬೇಕು. ನಾದ್ಕೊಳ್ಳುವಾಗ ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡಿದಾದ ನಂತರ ಈ ಮೋದಕ್ ಶೇಪ್ನಲ್ಲಿ ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ಳಿ ಕೈಯಿಂದ. ತುಪ್ಪ ಸವರಿದಾದ ನಂತರ ಇದರಲ್ಲಿಯೇ ಶುಗರ್ ಪೌಡರನ್ನು ಹಾಕಿಕೊಂಡು ಎಕ್ಸ್ಟ್ರಾ ಶುಗರ್ ಪೌಡರನ್ನು ತೆಗೆದುಕೊಳ್ಳಿ ಪ್ಲೇಟ್ನಲ್ಲಿ. ಇವಾಗ ಮಾಡಿರುವ ಈ ಮಿಲ್ಕ್ ಪೌಡರ್ ಖೋವಾ ಅಥವಾ ಮಾವ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ಮೋದಕ್ ಶೇಪ್ನಲ್ಲಿ ಹಾಕಿಕೊಂಡು ಚೆನ್ನಾಗಿ ಈ ರೀತಿ ಮೋದಕನ್ನು ಮಾಡ್ಕೊಳ್ಳಿ. ಮಾಡಿರುವ ಈ ಮಿಲ್ಕ್ ಪೌಡರ್ ಖೋವಾ ಅಥವಾ ಮಾವ ಇದರಲ್ಲಿ ಹಾಕಿದಾದ ನಂತರ ಈ ಎಕ್ಸ್ಟ್ರಾ ಖೋವಾ ಹೊರಗಡೆ ಬಂದಿದೆಯಲ್ಲ, ಇದನ್ನು ಚಮ್ಮಚಿನಿಂದ ಈ ರೀತಿ ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಹೆಬ್ಬೆರಳಿಂದ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಈ ರೀತಿ ಈ ಮೋದಕ್ ಶೇಪ್ನಿಂದ ಮೋದಕನ್ನು ಹೊರಗಡೆ ತೆಗೆದುಕೊಳ್ಳಿ. ತುಂಬಾ ಈಜಿಯಾಗಿ ಹೊರಗಡೆ ಬಂದ್ಬಿಡುತ್ತೆ ತುಪ್ಪ ಸವರ್ಕೊಂಡಿದ್ದರಿಂದ. ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇಲ್ಲಿ ನೋಡ್ತಾ ಇರಬಹುದು. ಹೊರಗಡೆ ಸಿಗ್ತಕ್ಕಂತಹ ಈ ಮಾವ ಖೋವಾದಿಂದ ಮಾಡಿರುವ ಮೋದಕ್ ಮನೆಯಲ್ಲೇ ಮಿಲ್ಕ್ ಪೌಡರ್ ಅನ್ನು ಉಪಯೋಗಿಸಿಕೊಂಡು ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಹಾಗೂ ಈಜಿಯಾಗಿ ಮಾಡಬಹುದು. ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ಗಣೇಶನ ಹಬ್ಬಕ್ಕೆ ಈ ರೀತಿ ಮೋದಕ್ ಮಾಡಿ ನೋಡಿ, ತುಂಬಾನೇ ಇಷ್ಟವಾಗುತ್ತೆ. ಗಣೇಶನಿಗೆ ಮೋದಕ್ ಮಾಡಿದಾದ ನಂತರ ಪ್ಲೇಟ್ನಲ್ಲಿ ಹಾಕಿರುವ ಈ ಶುಗರ್ ಪೌಡರ್ ಅನ್ನು ಹಚ್ಕೊಳ್ಳಿ. ಈ ರೀತಿಯಾಗಿ ಮೋದಕ್ ಮಾಡಿದಾದ ನಂತರ ಶುಗರ್ ಪೌಡರ್ ಹಚ್ಚುವುದರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವತ್ತಿನ ಈ ಮೋದಕ್ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ತಪ್ಪದೇ ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.